ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ, ಇವತ್ತು ನಾವು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಟಕಿ ಪಲ್ಯ ಮನೇಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಇಂಗ್ಲೀಷಲ್ಲಿ ಸ್ಲಾತ್ ಬಿನ್ ಅಂತಲೂ ಕರಿತೀವಿ. ಬನ್ನಿ ಒಂದ್ಸಲ ರೆಸಿಪಿ ನೋಡ್ಕೊಂಡು ಬಂದುಬಿಡೋಣ. ಬನ್ನಿ ರೆಸಿಪಿ ನೋಡ್ಕೊಂಬಂದ್ಬಿಡೋಣ. ಸೊ ನೋಡಿ, ನಾನು ಒಂದು ಬೌಲಲ್ಲಿ 1 ಕಪ್ಪಷ್ಟು ನಾನು ಮಟಕಿ ಕಾಳನ್ನ ತೊಗೊಂಡಿದ್ದೀನಿ. ಅದಕ್ಕೆ 10-15 ಕಡಲೆ ಬೀಜ ಹಾಕ್ಕೊಂಡು ಇದನ್ನು ಚೆನ್ನಾಗಿ 2-3 ನಿಮಿಷ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ವಾಶ್ ಮಾಡ್ಕೊಂಡಿದ್ದು ಆದಮೇಲೆ ನೀವು 6-8 ಗಂಟೆ ಕಾಲ ಇದನ್ನು ನೆನೆಯಕ್ಕೆ ಬಿಡಬೇಕಾಗತ್ತೆ. ಸೊ ನೋಡಿ, ನಾನು ಮಧ್ಯಾಹ್ನ ನೆನೆಸ್ಕೊಂಡಿರ್ತಾ ಇದ್ದೀನಿ. ಸೊ ನಂಗೆ ನೆಕ್ಸ್ಟ್ ಡೇ ಬೇಕಾಗಿರೋದನ್ನ ಮಧ್ಯಾಹ್ನ ನೆನೆಸಿಟ್ಕೊತಾ ಇದ್ದೀನಿ. ಸೊ ನೆನೆಸ್ಕೊಂಡಿದ್ದು ಆದಮೇಲೆ ನಾನು ಇದನ್ನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಚೆನ್ನಾಗಿ ಬಸ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ಯಾವುದೇ ನೀರಿನ ಅಂಶ ಇರಬಾರ್ದು. ನೋಡಿ, ಕಂಪ್ಲೀಟ್ಲಿ ಸ್ವಲ್ಪ ಡ್ರೈ ಆಗಿರಬೇಕು. ಅದಾದಮೇಲೆ ನಾನು ಇದನ್ನು ಸ್ಪ್ರೌಟ್ಸ್ ಮೇಕರಲ್ಲಿ ಟ್ರಾನ್ಸ್ಫರ್ ಮಾಡಿ ಇದನ್ನ ಓವರ್ ನೈಟ್ ಬಿಡ್ತಾಯಿದ್ದೀನಿ. ಸೊ ಓವರ್ ನೈಟ್ ಬಿಟ್ಟಿದ್ದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಮೊಳಕೆ ಹೇಗೆ ಬಂದಿದೆ ಅಂತ ನೋಡಿ. ಸೊ ಈ ಥರ ನಾನು ಲಿಡ್ಡನ್ನ ಕ್ಲೋಸ್ ಮಾಡಿ ನಾನು ಕಿಚನ್ ಕೌಂಟರಲ್ಲೇ ಇಡ್ತಾಯಿದ್ದೀನಿ. ಸೊ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ಥರ ನಾನು ಒಂದು ವಾರ್ಮ್ ಜಾಗದಲ್ಲಿ ಇರ್ತಾಯಿದ್ದೀನಿ. ಒಂದು ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಟ್ಟರೆ ಸಾಕು. ಸೊ ನೋಡಿ, ಬೆಳಗ್ಗೆ ಎದ್ದು ಇದು ಓಪನ್ ಮಾಡಿದಾಗ ಮೊಳಕೆಗಳು ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ದವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ನಿಮಗೆ ಗೊತ್ತಿರೋ ಹಾಗೆ ಮಟಕಿ ಕಾಳು ಹೈಲಿ ರಿಚ್ ಇನ್ ಪ್ರೋಟೀನ್ ಹಾಗೆ ವಿಟಮಿನ್ಸ್. ಸೊ ಫೈಬರ್ ಕಂಟೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ತುಂಬ ಜನ ಇದನ್ನ ಆಸ್ ಅ ವೆಯ್ಟ್ ಲಾಸ್ ರೆಸಿಪಿ ಅಂತ ಕೂಡ ಸಲಾಡ್ ಮಾಡ್ಕೊಂಡು ತಿಂತಾರೆ. ವೆಯ್ಟ್ ಲಾಸು ತುಂಬಾ ಒಳ್ಳೆಯದು ಅಂತ. ಸೊ ನೋಡಿ, ಯಾವ್ಯಾವ ಕಾಳು ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ಯಾವ್ಯಾವ ಮೊಳಕೆ ಹೊಡೆದ ಅದನ್ನು ನೀವು ಸೋಸ್ಕೋಬೇಕಾಗತ್ತೆ. ಸೊ ಈ ಒಂದು ಒಗ್ಗರಣೆ ಹಾಕೋಬೇಕಾಗುತ್ತೆ. ಒಂದು ಸ್ವಲ್ಪ ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗು, ಅದಾದಮೇಲೆ ಸ್ವಲ್ಪ ಕರಿಬೇವಿನ ಎಲೆ, ಒಂದು 5-6 ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎರಡೂ ಚೆನ್ನಾಗಿ ಜಚ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಾನು ಈರುಳ್ಳಿನ ಹಾಕ್ಕೊತಾ ಈರುಳ್ಳಿ ನೀವು ಸ್ವಲ್ಪ ಲೈಟಿಶ್ ಬ್ರೌನಿಶ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನೆಲ್ಲ ನೀವು ಲೋ ಫ್ಲೇಮಲ್ಲೇ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ನಾನು 1/2 ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಚೆನ್ನಾಗಿ ನಾನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾವು ಏನು ಸೋಸ್ಕೊಂಡಿದ್ದಾವೆ ಮಡಕೆ ಕಾಳು ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೀವು ಏನು ನ್ಯಾಪ್ಕ ಇಟ್ಕೋಬೇಕಾದ್ರೆ ನೀವು ಯಾರೇ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಲಿಡ್ಡನ್ನು ಕ್ಲೋಸ್ ಮಾಡಿ 10-15 ನಿಮಿಷ ಆದಮೇಲೆ ಈ ಥರ ಅವಾಗವಾಗ ಫ್ಲಿಪ್ ಮಾಡಿ ನೋಡ್ಕೋಬೇಕಾಗತ್ತೆ. ಸೊ ಮತ್ತೆ ನೀವು ಕವರ್ ಮಾಡಿ ಮತ್ತೆ ನೀವು ಸ್ಟೀಮಲ್ಲೇ ಅದು ಬೇಯುತ್ತೆ. ಸೊ ನೋಡಿ, ಸೊ ಕಂಪ್ಲೀಟಾಗಿ ಬೆಂದಿದೆ ನಂದು. ಸೊ ನೋಡಿ, ಇಷ್ಟು ಮಾಡ್ಕೊಂಡು ಸಾಕು. ಸೊ ಇದು ರೊಟ್ಟಿಗೆ ಮತ್ತು ಚಪಾತಿ ಬೆಸ್ಟ್ ಕಾಂಬಿನೇಷನ್. ರೆಸಿಪಿ ನೀವು ಖಂಡಿತ ಮನೇಲಿ ಟ್ರೈ ಮಾಡ್ತಿರಲ್ಲ. ಅಂಟಿಲ್ ದೆನ್ ಟೇಕ್ ಕೇರ್.